ಆದ್ಯ ನ್ಯೂಸ್ನ ಸಮಸ್ತ ವೀಕ್ಷಕರಿಗೂ ಸ್ವಾಗತ. ಬಂಜಾರ ಗುರುಪೀಠದ ಶ್ರೀ ಸರ್ದಾರ ಸೇವಾಲಾಲ್ ಸ್ವಾಮೀಜಿಗಳು ಚನ್ನಗಿರಿಗೆ ಆಗಮಿಸಿದ್ದು ಆದ್ಯ ನ್ಯೂಸ್ನೊಂದಿಗೆ ಒಳ ಮೀಸಲಾತಿ ಹೋರಾಟದ ಕುರಿತಂತೆ ಮಾತನಾಡಿದರು. ಸಂವಿಧಾನದ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಸ್ಮರಣೆ ಮಾಡಿಕೊಳ್ತಾ ಎನ್ನ ಆರಾಧ್ಯ ದೈವ ಸಂತ ಶ್ರೀ ಸೇವಾಲಾಲ್ ಮಹಾರಾಜರನ್ನ ಸ್ಮರಣೆಯನ್ನು ಮಾಡಿಕೊಳ್ತಾ ಏನಿವತ್ತು ರಾಜ್ಯದಲ್ಲಿ ಒಳ ಮೀಸಲಾತಿ ವರ್ಗೀಕರಣ ವಿಚಾರವಾಗಿ ಸುಮಾರು ವರ್ಷಗಳಿಂದ ಪ್ರತಿಭಟನೆಗಳು, ಹೋರಾಟಗಳು, ಶಾಸಕರ ಮೂಲಕವಾಗಿ, ತಾಲೂಕು ದಂಡಾಧಿಕಾರಿಗಳ ಮೂಲಕವಾಗಿ, ಜಿಲ್ಲಾಧಿಕಾರಿಗಳ ಮೂಲಕವಾಗಿ ನಾವೆಲ್ಲ ಏನು ಬಂಜಾರ, ಬೋವಿ, ಕೊರಮ ಸಮಾಜದವರು ನಾವು ಈ ಒಳ ಮೀಸಲಾತಿ ವರ್ಗೀಕರಣವನ್ನು ವಿರೋಧಿಸಿ ನಾವು ಮನವಿಯನ್ನು ಕೊಡ್ತಾನೆ ಬಂದಿದ್ದೀವಿ. ಆದರೂ ಸಹಿತ ಎಲ್ಲೋ ಒಂದು ಕಡೆ ಸರ್ಕಾರ ಸರಿಯಾದ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳದೆ ಒಂದು ತಾರತಮ್ಯವನ್ನು ಮಾಡ್ತಾ ಇದೆ. ಆ ಒಂದು ಹಿನ್ನೆಲೆಯಲ್ಲಿ ನಾವು ಇದೇ ತಿಂಗಳು 17ನೇ ತಾರೀಕು ಏನು ಚಳಿಗಾಲದ ಅಧಿವೇಶನ ಏನು ನಡೀತಾ ಇದೆ ಬೆಳಗಾವಿಯಲ್ಲಿ, ಆ ಒಂದು ಅಧಿವೇಶನದಲ್ಲಿ ಎಲ್ಲ ನಮ್ಮ ಬಂಜಾರ ಸಮಾಜ, ಕೊರಮ, ಬೋವಿ ಸಮಾಜ ಎಲ್ಲರೂ ಪಕ್ಷಾತೀತವಾಗಿ ಈ ಒಂದು ಒಳ ಮೀಸಲಾತಿ ವರ್ಗೀಕರಣವನ್ನು ವಿರೋಧಿಸಿ ಏನು ಅಲ್ಲಿ ನಡೀತಕ್ಕಂತಹ ಒಂದು ಕ್ಯಾಬಿನೆಟಲ್ಲಿ ಒಂದು ಕರಡು ಬಿಲ್ ಮಂಡನೆ ಆಗ್ತದೆ ಅನ್ನುವಂಥ ಒಂದು ಸುದ್ದಿ ನಾವು ಕೇಳ್ತಾ ಇದ್ದೇವೆ. ಯಾವುದೇ ಕಾರಣಕ್ಕೂ ಸರ್ಕಾರ ಆ ಒಂದು ಕರಡು ಬಿಲ್ಲನ್ನು ಪಾಸ್ ಮಾಡಿಕೊಡ್ದು. ಯಾಕೆ ಅಂತ ಹೇಳಿದ್ರೆ ಇವತ್ತು ABC ಅಂತ ಹೇಳಿ ರೋಸ್ಟರ್ ಪದ್ಧತಿಯನ್ನು ಮಾಡಿ 3 ಭಾಗಗಳನ್ನಾಗಿ ಮಾಡಿದ್ದಾರೆ. ಅದರಲ್ಲಿ A ಮತ್ತು B ವರ್ಗಕ್ಕೆ ಇವತ್ತು ಉದ್ಯೋಗಗಳನ್ನು ಸಿಗ್ತಕ್ಕಂಥದ್ದು ನಮಗೆಲ್ಲರಿಗೂ ಗೊತ್ತೇ ಇದೆ. ನಾವು ಏನು C ವರ್ಗದಲ್ಲಿರ್ತಕ್ಕಂತಹ ನಾವು ಏನು ಸಮುದಾಯಗಳಿದ್ದೇವೆ, ಇಂಥ ಯಾವುದೇ ಉದ್ಯೋಗಗಳು ನಮ್ಮ ಯುವಕರಿಗಾಗಲಿ ಮುಂದಿನ ಯುವ ಪೀಳಿಗೆಗಾಗಲಿ ಖಂಡಿತವಾಗಿಯೂ ಸಿಗೋದಿಲ್ಲ. ಇದು ಒಂದು ಮರಣ ಶಾಸನ ಅಂತೇಳಿ ನಾವು ಭಾವಿಸ್ಕೊಂಡಿದ್ದೇವೆ. ಇದು ನಮಗೆ ಅರ್ಥ ಆಗ್ತಾ ಇದೆ. ಈ ಒಂದು ಹಿನ್ನೆಲೆಯಲ್ಲಿ ನಾವು ಬೆಳಗಾವಿ ಚಲೋ ಅನ್ನುವಂಥ ಒಂದು ಕಾರ್ಯಕ್ರಮವನ್ನು, ಬೃಹತ್ ಪ್ರತಿಭಟನೆ ಕಾರ್ಯಕ್ರಮವನ್ನು ನಾವು ಇದೇ ತಿಂಗಳು 17ನೇ ತಾರೀಕಿಗೆ ಹಮ್ಮಿಕೊಳ್ತಾ ಇದ್ದೇವೆ. ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲ ನಮ್ಮ ಸಮುದಾಯದ ಪೂಜ್ಯ ಸ್ವಾಮೀಜಿಗಳು, ನಮ್ಮ ಎಲ್ಲ ರಾಜಕೀಯ ಧುರೀಣರು ಪಕ್ಷಾತೀತವಾಗಿ ಹಾಲಿ ಶಾಸಕರು, ಮಾಜಿ ಶಾಸಕರು, ಸಾಹಿತಿಗಳು, ಸಮಾಜದ ಚಿಂತಕರು, ಹೋರಾಟಗಾರರು, ಯುವಕರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಬೇಕು ಅಂತ ಹೇಳಿ ಈ ಮೂಲಕ ನಾನು ಕರೆ ಮಾಡಲಿಕ್ಕೆ ಇಷ್ಟಪಡ್ತೇನೆ. ಇಷ್ಟೊಂದು ದಿವಸ ಎಚ್ಚೆತ್ಕೊಳ್ಳಿಲ್ಲ ಅಂತ ಹೇಳಿದ್ರೆ, ಈಗಾಗಲೇ ಅವರು ಏನು ಒಳ ಮೀಸಲಾತಿ ವರ್ಗೀಕರಣದಲ್ಲಿ ಹಂಚಿಕೆಯನ್ನು ಮಾಡಿದ್ದಾರೆ. ಇವರಿಗೆ ಇಷ್ಟು, ಇವರಿಗೆ ಇಷ್ಟು, ಆಮೇಲೆ ಉಳಿದಂತಹ ಈ ಸಮುದಾಯಗಳಿಗೆ ಇಷ್ಟು ಅಂತ. ಕಳೆದ ನಮ್ಮ ಸರ್ಕಾರದಲ್ಲಿ ಬಸವರಾಜ ಬೊಮ್ಮಾಯಿ ಅವರ ಸರ್ಕಾರದಲ್ಲಿ 4.5 ಮೀಸಲಾತಿಯನ್ನು ನಮಗೆ 4 ಸಮುದಾಯಗಳಿಗೆ ಕೊಡ್ತೀವಿ ಅಂತ ಹೇಳಿ ನಮಗೆ ಹೇಳಿದ್ರು. ನಾವು ಅದು ಕೂಡ ನಮಗೆ ಅನ್ಯಾಯ ಆಗುತ್ತೆ ಅಂತ ಹೇಳಿ ನಾವು ಅದನ್ನು ವಿರೋಧಿಸಿ ಇವತ್ತು ಈ ಸರ್ಕಾರ ನಮಗೆ ಹೇಳ್ತಾ ಇದೆ ನಾವು 5 ಮೀಸಲಾತಿ ಕೊಡ್ತಾ ಇದ್ದೀವಿ ಅಂತ ಹೇಳಿ. ಬರೀ ಇದು ಬಂಜಾರ, ಬೋವಿ, ಕೊರಮರಿಗೆ ಅಷ್ಟೇ ಅಲ್ಲ, 4 ಸಮುದಾಯಗಳಿಗೆಲ್ಲ ಉಳಿದಂಥ 60 ಏನು 63 ಸಮುದಾಯಗಳಿಗೂ ಕೂಡ ನೀವು 5 ಈ ಮೀಸಲಾತಿಯಲ್ಲಿ ನೀವು ಹಂಚಿಕೆ ಮಾಡ್ಕೊಳ್ಳಿ ಅನ್ನುವಂಥ ಒಂದು ತಾರತಮ್ಯವನ್ನು ಮಾಡ್ತಾ ಇದೆ. ಇದು ಭಾಳ ಅನ್ಯಾಯ ಆಗ್ತದೆ. ಇದಕ್ಕೆ ಯಾವುದೇ ರೀತಿಯಲ್ಲೂ ನಾವು ಅವಕಾಶ ಕೊಡೋದಿಲ್ಲ ಅನ್ನುವಂಥ ಮಾತನ್ನು ಹೇಳಿ ಬಯಸ್ತೇನೆ. ನಾವು ಮಾಡಿಲ್ಲ ಅಂತಲ್ಲ, ಸುಮಾರು ವರ್ಷಗಳಿಂದ ಇದನ್ನು ವಿರೋಧಿಸಿ ನಾವು ಪ್ರತಿಭಟನೆ ಮಾಡ್ತಾನೇ ಬಂದಿದ್ದೇವೆ. ಅಲ್ಲೇನಾಗಿದೆ ಅಂತ ಹೇಳಿದರೆ, ಕೆಲವು ಆಯೋಗಗಳು ಕೆಲವೊಂದು ಷರತ್ತುಗಳನ್ನು ಮಾಡಿ ಅವರು ಶಿಫಾರಸು ಮಾಡಿದ್ದಾರೆ. ಅದನ್ನು ಅವರು ಆಧರಿಸಿ A ಮತ್ತು B, C ಗ್ರೂಪ್ ಅಂತ ಹೇಳಿ ಮಾಡಿಕೊಂಡು ಅದರಲ್ಲೂ ಕೂಡ ನಮಗೆ ಇವತ್ತು ಅನ್ಯಾಯ ಆಗ್ತಾಯಿದೆ. ಯಾವ ಕಾರಣಕ್ಕೂ ನಾವು C ಗ್ರೂಪಲ್ಲಿರ್ತಕ್ಕಂಥ ಸಮುದಾಯಗಳಿಗೆ ನಮಗೆ ಉದ್ಯೋಗ ಸಿಗೋದೇ ಇಲ್ಲ. ಇಂಥ ಒಂದು ರೋಸ್ಟರ್ ಪದ್ಧತಿಗಳನ್ನು, ಇಂಥ ಕರಡು ಏನು ಆ ಒಂದು ಇದನ್ನು ನಾವು ಮಂಡನೆ ಹಾಕೂಡ್ದು. ಈ ಒಂದು ಚಳಿಗಾಲ ಅಧಿವೇಶನದಲ್ಲಿ ಈ ಸರ್ಕಾರ ಯಾವುದೇ ಕಾರಣಕ್ಕೂ ಅಂಥ ನಿರ್ಧಾರವನ್ನು ತೆಗೆದುಕೊಳ್ಬಾರ್ದು. ಈಗಾಗಲೇ ಸುಪ್ರೀಂ ಕೋರ್ಟ್ ಮೊರೆಯನ್ನು ನಾವು ಹೋಗಿದ್ದೇವೆ. ನಮಗೆ ನ್ಯಾಯ ಸಿಗ್ತದೆ ಅನ್ನುವಂಥ ಒಂದು ನಂಬಿಕೆಯಲ್ಲಿ ನಾವೆಲ್ಲ ಇದ್ದೇವೆ. ಒಂದು 25,000ಕ್ಕೂ ಹೆಚ್ಚು ಜನಸಂಖ್ಯೆಯಲ್ಲಿ ನಾವು ಸೇರ್ತಾ ಇದ್ದೇವೆ. ಈ ಒಂದು ಒಳ ಮೀಸಲಾತಿ ವಿರೋಧವನ್ನು ಮಾಡಿ ನಾವು ಅದನ್ನು ಪ್ರತಿಭಟಿಸಿ ನಾವು ಅಲ್ಲಿ ಧರಣಿಯನ್ನು ಕೂರ್ತಾ ಇದ್ದೇವೆ. ಬೆಳಗಾವಿ ಮುತ್ತಿಗೆ ಹಾಕಿ ಅಧಿವೇಶನದಲ್ಲಿ ನಾವು ಧರಣಿಯನ್ನು ಮಾಡ್ತಾ ಇದ್ದೇವೆ. ಅಲ್ಲಿ ನ್ಯಾಯ ಸಿಗೋವರೆಗೂ ಕೂಡ ನಾವು ಅದು ನಿರಂತರ ಅನಿರ್ದಿಷ್ಟಾವಧಿಯಲ್ಲಿ ಹೋರಾಟ ಮಾಡ್ತಾ ಇದ್ದೇವೆ. ಈ ಒಂದು ಹೋರಾಟಕ್ಕೆ
ನಮ್ಮ ಎಲ್ಲ ಪಕ್ಷಾತೀತವಾಗಿ ರಾಜಕಾರಣಿಗಳು, ನಮ್ಮ ಏನು ರಾಜಕೀಯ ಮುಖಂಡರುಗಳು, ಸಮಾಜದ ಚಿಂತಕರು, ಹೋರಾಟಗಾರರು, ಸ್ವಾಮೀಜಿಗಳು ಎಲ್ಲರೂ ಕೂಡ ಇದರ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ನೇತೃತ್ವವನ್ನು ರಾಜ್ಯದ ಮೂಲೆ ಮೂಲೆಗಳಿಂದಲೂ ಸಹ ರಾಜ್ಯದ ಮೂಲೆ ಮೂಲೆಯಿಂದಲೂ ಕೂಡ ಬರ್ತಾ ಇದೆ.